MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನೊಂದು ವಾರದಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ಸಿಎಂ ಸೂಚನೆ. ಸಚಿವರು ಅಹಂಕಾರದಿಂದ ಮೆರಿತಾ ಇದ್ದಾರೆ. ಕರ್ನಾಟಕವೇ ಚುನಾವಣೆಗೆ ಎಟಿಎಂ ಎಂದ ಬಿಜೆಪಿ. ಕೃತಿಕಾ ರೆಡ್ಡಿ ಕೊಲೆ ಕೇಸ್, ರೂಮ್ನಲ್ಲಿ ಔಷಧಿ ಪತ್ತೆ. ಇದೆಲ್ಲ ಸುದ್ದಿ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಇನ್ನೊಂದು ವಾರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿರೋದಾಗಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಚಿಕ್ಕಪೇಟೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಸಿಎಂ, ರಸ್ತೆ ಕೆಲಸದಲ್ಲಿ ಕ್ವಾಲಿಟಿ ಬಗ್ಗೆ ರಾಜಿ ಮಾಡಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಇನ್ನು ಕಸ ಸಮಸ್ಯೆ ಬಗೆಹರಿಸಲು ಸಾರ್ವಜನಿಕರ ಸಹಕಾರ ಬೇಕು. ರಸ್ತೆಗಳಿಗೆ ಕಸ ಎಸೆಯೋದನ್ನ ಜನ ಬಿಡಬೇಕು ಅಂತ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು. ವಾರದಲ್ಲಿ ಮುಚ್ಚಲೇಬೇಕು. ಈ ಮಳೆ ಬೇರೆ ಬಂದ್ಬಿಡ್ತದೆ, ನಿಗದಿತ ಟೈಮ್ನಲ್ಲಿ ಮುಚ್ಚಕ್ಕಾಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ, ಈ ಕಸ ಬೀದಿಗೆ ಹಾಕೋದನ್ನ ಬಿಡಿ. ದಿನೇ ದಿನೇ ರಾಜ್ಯದ ಪರಿಸ್ಥಿತಿ ಹದಗೆಡ್ತಿದ್ದು, ಸರ್ಕಾರದ ಸಚಿವರು ಅಹಂಕಾರದಿಂದ ಮೆರೆಯುತ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಿರಣ್ ಮಂಜುದಾರ್ ಶಾ, ಮೋಹನ್ ದಾಸ್ ಪೈ ಅವರಂತಹ ಹಿರಿಯರು ಸಲಹೆ ಕೊಟ್ರೆ ಸಚಿವರು ಅವರನ್ನ ನಿಂದನೆ ಮಾಡುತ್ತಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಟೀಕೆ ಬಂದಾಗ ಮೋಹನ್ ದಾಸ್ ಪೈ ಅವರನ್ನ ಮನೆಗೆ ಕರೆಸಿ ಚಹಾ ಕುಡಿಸಿ ಅವರ ಸಲಹೆಗಳನ್ನ ಯಡಿಯೂರಪ್ಪ ಪಡೆದಿದ್ರು ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆಗೆ ಹಣ ಕೊಡುತ್ತಿದ್ದಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ರು. ಇದರ ಬೆನ್ನಲ್ಲೇ ಸಚಿವರು ದಾಖಲೆ ಕೊಡಿಯಂತಿದ್ದಾರೆ. ಇದಕ್ಕೆ ಕಿಡಿಕಾರಿದ ಆರ್ ಅಶೋಕ್, ಯಾಕೆ ಸ್ವಾಮಿ ವಾಲ್ಮೀಕಿ ನಿಗಮದ ಹಗರಣ ಮರೆತು ಹೋಯ್ತಾ? ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡಿದ್ರೆ ಡಿಕೆ ಶಿವಕುಮಾರ್ ಗುತ್ತಿಗೆದಾರರು ದೂರು ಕೊಡ್ಲಿ ಎನ್ನುತ್ತಿದ್ದಾರೆಂದು ಗುಡುಗಿದ್ದಾರೆ. ಸ್ಪಷ್ಟವಾಗಿ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಅಂದೆ. ವೈದ್ಯ ಮಹೇಂದ್ರ ರೆಡ್ಡಿಯಿಂದ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಮಹೇಂದ್ರ ರೆಡ್ಡಿ ಕ್ರೌರ್ಯದ ಮುಖ ಮತ್ತಷ್ಟು ಅನಾವರಣಗೊಂಡಿದೆ. ಕೃತಿಕಾ ರೆಡ್ಡಿ ಇದ್ದ ರೂಮ್ನಲ್ಲಿ ಮಾರಾಟಕ್ಕಿಲ್ಲದ ರಾಶಿ ಔಷಧಿಗಳು ಪತ್ತೆಯಾಗಿವೆ. ಮಹೇಂದ್ರ ರೆಡ್ಡಿ ಗ್ಯಾಸ್ಟ್ರಿಕ್ ಔಷಧಿ, ಗ್ಲೂಕೋಸ್ ಬಾಟಲ್ ಸೇರಿಸಿ ಹಲವು ಮಾರಾಟಕ್ಕಿಲ್ಲದ ಔಷಧಿಗಳನ್ನ ಮನೆಗೆ ತಂದಿಟ್ಟುಕೊಂಡಿದ್ದು ಬೆಳಕಿಗೆ ಬಂದಿದೆ. ಮಹೇಂದ್ರ ರೆಡ್ಡಿ ಋತುಚಕ್ರದ ಸಮಯದಲ್ಲೂ ಡ್ರಿಪ್ಸ್ ಹಾಕಿಸಿಕೊಳ್ಳುವಂತೆ ಕೃತಿಕಾಗೆ ಒತ್ತಾಯಿಸುತ್ತಿದ್ದ. ಎಲ್ಲ ವಿಚಾರವನ್ನ ಮಹೇಂದ್ರ ಪೊಲೀಸರ ಬಳಿ ಒಪ್ಪಿಕೊಂಡಿದ್ದಾನೆ. ವರ್ಷಕ್ಕೆ ಒಮ್ಮೆ ದರ್ಶನ ನೀಡು ಹಾಸನಾಂಬೆ ಸನ್ನಿಧಿಯಲ್ಲಿ ಭಕ್ತರ ದಂಡೆ ಆಗಮಿಸುತ್ತಿದೆ. ದೇವಿ ದರ್ಶನಕ್ಕೆ ಇಂದೇ ಕೊನೆ ದಿನವಾಗಿದೆ. 12ನೇ ದಿನವಾದ ನಿನ್ನೆ ಬೆಳಿಗ್ಗೆ ಸರತಿ ಸಾಲುಗಳೆಲ್ಲ ಖಾಲಿ ಹೊಡಿತಿದ್ವು. 15 ನಿಮಿಷಕ್ಕೆ ಧರ್ಮ ದರ್ಶನ ಮಾಡುವ ಅವಕಾಶವೂ ಕೆಲವರಿಗೆ ಸಿಕ್ತು. ಆದ್ರೆ ಮಧ್ಯಾಹ್ನದ ಬಳಿಕ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಸರತಿ ಸಾಲುಗಳೆಲ್ಲ ತುಂಬಿ ತುಳುಕುತ್ತಿದ್ವು. ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಇನ್ನು ಇಂದು ಬೆಳಿಗ್ಗೆ 6ರಿಂದ ಸಂಜೆ 7 ಗಂಟೆವರೆಗೆ ಮಾತ್ರ ದರ್ಶನವಿರುತ್ತೆ. ಸಂಜೆ 7ರಿಂದ ರಾತ್ರಿ 12 ಗಂಟೆವರೆಗೆ ನೈವೇದ್ಯ ಪೂಜೆ ಇದ್ದು, ರಾತ್ರಿ 12 ಗಂಟೆಯಿಂದ ಮುಂಜಾನೆ 5ರವರೆಗೆ ದರ್ಶನ ಇರಲಿದೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ಮುಚ್ಚಲಾಗುತ್ತೆ. 7 ಗಂಟೆಗೆ ನಾವು ದೇವಸ್ಥಾನವನ್ನ ವಿಧಾನವಾಗಿ ಮುಚ್ಚಲಾಗುತ್ತೆ. ಮತ್ತೆ ರಾತ್ರಿ 12 ಗಂಟೆಗೆ ಓಪನ್ ಆಗ್ತದೆ. ಅಲ್ಲಿಂದ ಮತ್ತೆ ಬೆಳಿಗ್ಗೆ 5 ಗಂಟೆವರೆಗೂ ದರ್ಶನ ಇರ್ತದೆ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ಇಂದೇ ಕೊನೆ ದಿನವಾಗಿದೆ. ನಾಳೆ ದೇವಿಯ ಗರ್ಭಗುಡಿ ಬಾಗಿಲು ಬಂದಾಗಲಿದೆ. ಈ ಬಾರಿಯ ಉತ್ಸವ ಭಕ್ತರ ಸಂಖ್ಯೆ ಆದಾಯದಲ್ಲೂ ದಾಖಲೆ ಬರೆದಿದೆ. ಹಾಸನಾಂಬೆ ಉತ್ಸವದಲ್ಲಿ ಈ ತನಕ 23 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದಾರೆ. 1,300 ರೂಪಾಯಿ ಟಿಕೆಟ್, ಲಾಡು ಪ್ರಸಾದ ಮಾರಾಟದಿಂದಲೇ 20 ಕೋಟಿ ಆದಾಯ ಬಂದಿದೆ. ಹಾಸನಾಂಬೆ ಹುಂಡಿ ಕಾಣಿಕೆ ಹೊರತುಪಡಿಸಿ 20 ಕೋಟಿ ರೂಪಾಯಿ ಆದಾಯ ಬಂದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೀಪಾವಳಿ ಪಟಾಕಿ ಸಿಡಿತ ಜೋರಾದ ಬೆನ್ನಲ್ಲೇ ವಾಯುಮಾಲಿನ್ಯ ಮಿತಿ ಮೀರಿದೆ.
ದೀಪಾವಳಿ ಪಟಾಕಿ ಸಿಡಿಸಿದ ಹಿನ್ನೆಲೆ ದೆಹಲಿ ವಾಯುಗುಣಮಟ್ಟ ಕುಸಿದಿದೆ. ಈ ಸೂಚ್ಯಂಕ 300 ದಾಟಿದ್ರೆ ಅಪಾಯ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ನಿಯಮವಿದೆ. ಆದ್ರೆ ದೆಹಲಿಯಲ್ಲಿ ಈ ಸೂಚ್ಯಂಕ 451 ದಾಟಿದೆ. ಹಸಿರು ಪಟಾಕಿ ರಾತ್ರಿ 8 ರಿಂದ 10 ಗಂಟೆ ನಿಯಮ ಮಾಡಿದ್ರು ಜನ ಡೋಂಟ್ ಕೇರ್ ಎಂದಿದ್ದು ಪಟಾಕಿ ಸಿಡಿತ ವಿಪರೀತವಾಗಿ ದೆಹಲಿಯಾದ್ಯಂತ ಗಾಳಿ ವಿಷಕಾರಿಯಾಗಿದೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆ ರಾಜಕೀಯ ಪಕ್ಷಗಳ ನಡುವಿನ ವಾಕ್ಸಮರ ಜೋರಾಗಿದೆ. ಜನಸ್ವರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಬಿಜೆಪಿ ವಿರುದ್ಧ ಬೆದರಿಕೆ ಆರೋಪಗಳನ್ನ ಮಾಡಿದ್ದು ಬಿಜೆಪಿ ಇದನ್ನ ಸ್ಪಷ್ಟವಾಗಿ ತಿರಸ್ಕರಿಸಿದೆ. ದಾನಾಪುರ ಕ್ಷೇತ್ರದಿಂದ ಮಥುರ್ ಶಾ, ಬ್ರಹ್ಮಪುರ ಕ್ಷೇತ್ರದಿಂದ ಸತ್ಯಪ್ರಕಾಶ್ ತಿವಾರಿ ಮತ್ತು ಗೋಪಾಲ್ಗಂಜ್ನಿಂದ ಶಶಿಶೇಖರ್ ಸಿನ್ಹಾ ಜನಸ್ವರಾಜ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ. ಇವರ ಮೇಲೆ ನಾಮಪತ್ರ ಹಿಂಪಡೆಯುವಂತೆ ತೀವ್ರ ಒತ್ತಡ ಹಾಕಲಾಗುತ್ತಿದೆ ಅಂತ ಆರೋಪಿಸಿದ್ದಾರೆ. ಸಮುದ್ರದ ಪಾಲಾಗ್ತಾ ಇದ್ದ ಪ್ರವಾಸಿಗರ ರೋಚಕ ರಕ್ಷಣೆ, ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಮುದ್ರದಲ್ಲಿ ನೀರು ಪಾಲಾಗುತ್ತಿದ್ದ 2 ಪ್ರವಾಸಿಗರನ್ನ ರಕ್ಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಕೂಡ್ಲೆ ಬೀಚ್ನಲ್ಲಿ ಬೆಂಗಳೂರು ಮೂಲದ ಗಣೇಶ್, ಕೃಷ್ಣಪ್ಪ ಹಾಗೂ ಸುಬ್ರಹ್ಮಣ್ಯ ಕೊಚ್ಚಿ ಹೋಗ್ತಿದ್ರು. ಈ ವೇಳೆ ಜೋರಾಗಿ ಕೂಗಿದ್ರಿಂದ ಜೀವರಕ್ಷಕ ಸಿಬ್ಬಂದಿ ಧಾವಿಸಿ ಲೈಫ್ ಜಾಕೆಟ್ ನೀಡಿ ರಕ್ಷಣೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ಕಬ್ಬು ಬೆಳೆಗೆ ದರ ನಿಗದಿ ಖ್ಯಾತೆ ಶುರುವಾಗಿದೆ. ಪ್ರಸಕ್ತ ಸಾಲಿನ ದರ ನಿಗದಿ ಮಾಡಬೇಕು ಹಾಗೂ ದರ ನಿಗದಿ ಆಗುವವರೆಗೂ ಕಾರ್ಖಾನೆ ಆರಂಭಿಸದಂತೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರವಾಗಿ ಬಾಗಲಕೋಟೆ ಜಿಲ್ಲಾಡಳಿತ ಅಕ್ಟೋಬರ್ 23ರಂದು ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು, ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.